ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಹೋರಾಟ ಇಬ್ಬಾಗವಾಗ್ತಾ ಇದೆ ಅನ್ನೋ ಒಂದು ಚರ್ಚೆ ಇದೀಗ ಶುರುವಾಗಿದೆ. ಏನಂತಂದ್ರೆ ಈ ಮುಂಚೆ ನಡೆದ ಹೋರಾಟದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಡ್ತಾ ಇದ್ರು. ಆದ್ರೆ ಬರ್ಬರ್ತಾ ಇತ್ತೀಚಿನ ದಿನಗಳಲ್ಲಿ ಹೋರಾಟ ಎರಡು ತಂಡಗಳಾಗಿ ಮಾರ್ಪಟ್ಟಿದೆ. ಈ ಹೋರಾಟದ ಕ್ರೆಡಿಟ್ಗಾಗಿ ಇದು ಶೀತಲ ಸಮರ ನಡೆಯುತ್ತಿದೆ ಅನ್ನೋ ಒಂದು ಚರ್ಚೆ ಇಡೀ ಪಂಚಮಸಾಲಿ ಸಮಾಜದಲ್ಲಿ ಆಗ್ತಾ ಇದೆ. ನಿನ್ನೆ ನೋಡಬಹುದು, ಏನು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವ ವೇಳೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಅದಕ್ಕೆ ಸರ್ಕಾರದ ಮೇಲೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಹಾಗೂ ಇತರ ಅಧಿಕಾರಿಗಳು ಏನು ಇತರ ಮುಖಂಡರು ಕೂಡ ಆರೋಪ ಮಾಡಿದ್ರು. ಏನು ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪಂಚಮಸಾಲಿ ಹೋರಾಟವನ್ನ ಹತ್ತಿಕ್ಕೋ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಇದೀಗ ಕೇಳಿ ಬಂದಿದೆ. ಈ ನಿಟ್ಟಿನಲ್ಲಿ ನಿನ್ನೆ ಹೋರಾಟವನ್ನ ಬಹಿರಂಗವಾಗಿ ವಿರೋಧ ಮಾಡಿದ್ದ ಹಾಗೂ ಇಡೀ ಪಂಚಮಸಾಲಿ ಸಮಾಜದ ರಾಷ್ಟ್ರ ಮಟ್ಟದ ಅಧ್ಯಕ್ಷರಾಗಿದ್ದ ವಿಜಯಾನಂದ ಕಾಶಪ್ಪನವರು ಬಹಿರಂಗವಾಗಿ ವಿರೋಧ ಮಾಡಿದ್ರು. ಈ ಕುರಿತು ಅವರನ್ನ ನಾವು ಮಾತಾಡಿಸ್ತೀವಿ. ಏನ್ ನಿನ್ನೆಯ ಹೋರಾಟದ ಕುರಿತು ಏನ್ ಹೇಳ್ತೀರಿ? ನಾನು ಮೊದಲೆದ್ದು ನಿನ್ನೆ ಆದಂಥ ಒಂದು ಲಾಠಿ ಚಾರ್ಜ್ ಆಗಿರ್ಬೋದು, ಗೊಂದಲ ಆಗಿರ್ಬೋದು, ಅದಕ್ಕೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಈ ರೀತಿ ಹೋರಾಟಗಳು ಆಗಬಾರ್ದು. ಯಾಕಂದರೆ ಕಳೆದ 3 ವರ್ಷದಿಂದ ನಾವೇನು ಪ್ರಾರಂಭದಿಂದ ಪಾದಯಾತ್ರೆಯನ್ನು ಮಾಡಿದ್ವಿ. 10 ಲಕ್ಷ 12 ಲಕ್ಷ ಜನವನ್ನು ಅರಮನೆ ಮೈದಾನದಲ್ಲಿ ಬೆಂಗಳೂರಿನಲ್ಲಿ ಸೇರಿದ್ವಿ ಮತ್ತು ಸ್ವಾತಂತ್ರ್ಯ ಉದ್ಯಾನವನದ ಮೈದಾನದಲ್ಲಿ ಧರಣಿ ಸತ್ಯಾಗ್ರಹವನ್ನು ಕೂತ್ಕೊಂಡ್ವಿ. ತದನಂತರ ಪಂಚಾಯಿತಿ ಪಂಚಮಸಾಲಿ ಪ್ರತಿಜ್ಞಾ ಅಭಿಯಾನ ಅಂಥೇಳಿ ನಾವು ಪ್ರತಿಯೊಂದು ಜಿಲ್ಲಾ ಮಟ್ಟಕ್ಕೂ ಹೋದ್ವಿ. ಅನೇಕ ಹೋರಾಟಗಳನ್ನು ನಮ್ಮ ಪೂಜ್ಯರ ನೇತೃತ್ವದಲ್ಲಿ ಮಾಡಿದ್ವಿ. ಆ ಹೋರಾಟ ಒಂದು ಶಾಂತಿಯುತವಾದ ಹೋರಾಟ ಇತ್ತು, ಪಕ್ಷಾತೀತವಾದ ಹೋರಾಟ ಇತ್ತು. ಆ ಹೋರಾಟದ ನಿಲುವನ್ನು ಇವತ್ತು ಕಳ್ಕೊಂಡ ಹಿನ್ನೆಲೆಯಲ್ಲಿ ಇವತ್ತು ನಿನ್ನೆ ಆದಂಥ ಒಂದು ಘಟನೆ ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಯಾಕಂದರೆ ಪಾಪ ಅಮಾಯಕರು, ಸಮಾಜದ ಬಂಧುಗಳು, ಬಡವರು ಏನೋ ಹೊಲದಲ್ಲಿ ಕೆಲಸ ಮಾಡಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡಿ ಇವತ್ತು ಬಂದಂಥ ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸ ಇವತ್ತು ನಡೀತಾ ಇದೆ. ಅದು ನಡಿಬಾರ್ದು ಅನ್ನೋ ಉದ್ದೇಶದಿಂದನೇ ನಾನು ಅನೇಕ ಬಾರಿ ಮಾಧ್ಯಮದ ಮುಖಾಂತರ, ತಮ್ಮ ಮುಖಾಂತರ ಇವತ್ತು ನಾನು ಸಂದೇಶವನ್ನು ಕೊಡುವಂಥ ಕೆಲಸ ಮಾಡಿದೆ. ನಾನು ಈಗ ದಾರಿ ತಪ್ಪಿಸೋ ಕೆಲಸನ ಯಾರು ಮಾಡ್ತಾ ಇದ್ದಾರೆ ನೋಡಿ, ಅಲ್ಲಿ ಭಾಳ ಸ್ಪಷ್ಟವಾಗಿದೆ. ನಾನು ಅವ್ರ ಹೆಸರನ್ನು ತೊಗೊಳಕ್ಕೆ ಹೋಗೋದಿಲ್ಲ. ನಾಯಿ ಕುಣ್ಣಿ ಅಂತ ಅಂದಾರಲ್ಲ, ಅವ್ರ ನಾಯಿ ಕುಣ್ಣಿಗಳಿಗೆ ನಾನು ಉತ್ತರ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ನನಗೂ ಏನು ಅವಶ್ಯಕತೆ ಇಲ್ಲ. ಇವ್ರು ತಿಳ್ಕೊಂಡಿದ್ದಾರೆ. ಬಹುತೇಕ ಪದೇ ಈ ರಾಜಕಾರಣದ್ದು ಮಾತನ್ನು ತಂದು ಹೆದರಿಕೆ ಹಾಕೋದು, ಮುಂದೆ ಚುನಾವಣೆಯನ್ನು ಹೆಂಗೆ ನೋಡ್ತೀರಿ ಅಂತನ್ನೋದು. 50 ವರ್ಷದಿಂದ ನಾವು ಕಳೆದ 50 ವರ್ಷದಿಂದ ನನ್ನ ಕುಟುಂಬ, ನಮ್ಮ ತಂದೆಯವರ ಆದಿಯಾಗಿ, ತಾಯಿ ಆದಿಯಾಗಿ ನಾನು 3ನೇ ತಲೆಮಾರು ನನ್ನ ಮನೆತನದಲ್ಲಿ ನನಗೇ ಹೆದರಿಸುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಈ ಹೆದರಿಕೆಗೆ, ಗೊಡ್ಡ ಬೆದರಿಕೆಗೆ ನಾನು ಕೇಳೋದಿಲ್ಲ. ಈ ಕುಣ್ಣಿ ನಾಯಿ ಮರಿಗೆ ನಾನು ಕೂಡ ಉತ್ತರ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ಅವನು ಕೂಡ ಕುಣ್ಣಿನೇ, ನಾಯಿನೇ. ನಾನು ನನ್ನ ಭಾಷೆಯಲ್ಲಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಆದರೆ ಅಮಾಯಕರನ್ನ, ಸಮಾಜ ಬಂಧುಗಳನ್ನು ಸಾವಿರಾರು ಜನಕ್ಕೆ ಇವತ್ತು ಲಾಠಿ ಚಾರ್ಜ್ ಆಯಿತು. ಅನೇಕ ಜನ ಇವತ್ತು ಕೈಯನ್ನು ಮುರ್ಕೊಂಡ್ರು, ತಲೆ ಹೊಡ್ಕೊಂಡ್ರು, ಕಾಲನ್ನು ಮುರ್ಕೊಂಡ್ರು. ಈ ಜನರಿಗೆ ಯಾರು ನೋಡ್ಕೋತಾರೆ? ಜನರನ್ನು ಹುರಿದುಂಬಿಸಿ ಪ್ರಚೋದನೆ ಮಾಡಿ ಅವ್ರನ್ನ ದಾರಿ ತಪ್ಪಿಸುವಂಥ ಕೆಲಸ ಇವತ್ತು ನಿನ್ನೆ ಆಗಿರುವಂಥ ಘಟನೆ. ಯಾಕಂದರೆ ನಮ್ಮ ಹೋರಾಟ ಹೆಂಗಿತ್ತು ತಮಗೆ ಗೊತ್ತಿರುವಂಥದ್ದು, ಶಾಂತಿಯುತವಾದ ಹೋರಾಟ. ಕಳೆದ 3 ವರ್ಷದಲ್ಲಿ ಒಂದು ಅನಾಹುತ ಕೂಡ ನಡೆದಿಲ್ಲ ನಮ್ಮ ಹೋರಾಟದಲ್ಲಿ. ಅದು ನಿನ್ನೆ ಯಾಕೆ ನಡೀತು ಅನ್ನೋದಕ್ಕೆ ಅಲ್ಲಿರುವಂಥ ಪ್ರಚೋದನಕಾರಿಗಳು ಈ ನಾಯಿ ಕುಣ್ಣಿಗಳೇ ಮಾಡಿದ್ದು ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ.